ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸುಲಭವಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಅವಲಕ್ಕಿ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಅವಲಕ್ಕಿ, ಆಮೇಲೆ ರವೆ, ಆಮೇಲೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿರೋ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನೋಡಿ, ಇಲ್ಲಿ ಮೊದಲು ನಾನು ಇದಕ್ಕೆ 1 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಇದು ಬ್ರೌನ್ ಅವಲಕ್ಕಿ. ನಿಮ್ಗೆ ಬಿಳಿ ಅವಲಕ್ಕಿ ಬೇಕಿದ್ರು, ಯಾವ ಅವಲಕ್ಕಿ ಬೇಕಿದ್ರು ತಗೋಬಹುದು. ನಾನಿಲ್ಲಿ ದಪ್ಪ ಅವಲಕ್ಕಿ ತಗೊಂಡಿರೋದು, ಆದ್ರಿಂದ 1 ಕಪ್. ನೀವು ತೆಳು ಅವಲಕ್ಕಿ ಅಂದ್ರೆ ಪೇಪರ್ ಅವಲಕ್ಕಿ ತಗೋತಿದ್ರೆ 1.5 ಇಂದ 2 ಕಪ್ ತನಕ ಉಪಯೋಗಿಸಬಹುದು. ಮೊದಲು ಇದನ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ಮೊದಲು ಅದನ್ನ ಚೆನ್ನಾಗಿ ತೊಳಿತೀನಿ. ದಪ್ಪ ಅವಲಕ್ಕಿ ಆದ ಕಾರಣ ಇದನ್ನ ಚೆನ್ನಾಗಿ ತೊಳಿಬಹುದು. ಪೇಪರ್ ಅವಲಕ್ಕಿ ಆದ್ರೆ ಆಗಲ್ಲ. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನ್ಸಿಟ್ಕೊಳ್ಳಿ. 5 ನಿಮಿಷ ನೆನ್ಸಿಟ್ರೆ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡುವಾಗ ಈ ರೀತಿ ಆಗ್ಬೇಕು, ಸಾಕು. ನೋಡಿ, ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾವಿಲ್ಲಿ ನೆನ್ಸಿಟ್ಟ ಅವಲಕ್ಕಿ ನಾನಿಲ್ಲಿ ಮೊದಲು ಹಾಕ್ತಾ ಇರೋದು. ನೆನ್ಸಿಟ್ಟಂತ ಬ್ರೌನ್ ಅವಲಕ್ಕಿ ಅಂದ್ರೆ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಟೇಸ್ಟ್ಗೋಸ್ಕರ. ಆಮೇಲೆ ಅರ್ಧ ಕಪ್ ರವೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಆಮೇಲೆ ಒಂದು 1/4 ಕಪ್ಪಿನಷ್ಟು ಮೊಸರು ಹಾಕಿದ್ರೆ ನಮ್ಮ ಈ ರೆಸಿಪಿ ಒಳ್ಳೆ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ. ಆಮೇಲೆ ಅರ್ಧ ಕಪ್ ತೆಂಗಿನ ತುರಿ, ಇದೆಲ್ಲ ಟೇಸ್ಟ್ಗೋಸ್ಕರ ಹಾಕುವಂತದ್ದು. ಆಮೇಲೆ ನಾನು ಇದಕ್ಕೆ ಒಂದು ತುಂಡು ಶುಂಠಿನೂ ಹಾಕ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನು ಸೇರಿಸ್ಬೇಕು, ಇವಾಗ ರುಬ್ಬುವಾಗ್ಲೇ ಸೇರಿಸ್ಬೇಕು. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಂದ್ರೆ, ನಾವು ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ. ನಾನಿಲ್ಲಿ ಮೊಸರು, ಅದೇ ಮೊಸರಿನ ಕಪ್ಪಿಗೆ ನೀರು ಹಾಕ್ಬಿಟ್ಟು ಹಾಕಿದೀನಿ. ಸೊ ಅದು ವೈಟ್ ಇದೆ. ಓಕೆ, ನೋಡಿ, ನನ್ನ ರುಬ್ಬಿ ತರ್ತೀನಿ ನಾನು. ನೋಡಿ, ಇಲ್ಲಿ ರುಬ್ಬಿ ಆಗಿದೆ ನೋಡಿ. ಆಮೇಲೆ ಇದಕ್ಕೆ ಅಕ್ಕಿ ಹುಡಿ ಹಾಕ್ಬೇಕು, ಅರ್ಧ ಕಪ್. ಇದು ನಿಮ್ಗೆ ರುಬ್ಬುವಾಗ್ಲೇ ಹಾಕೋಬಹುದು. ನಾನಿಲ್ಲಿ ಆಮೇಲೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ರುಬ್ಬುವಾಗ್ಲೇ ಅರ್ಧ ಕಪ್ ಅಕ್ಕಿ ಹುಡಿ ಕೂಡ ಇದಕ್ಕೆ ಹಾಕೋಬಹುದು. ಓಕೆ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ದಪ್ಪ ಇದೆ, ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಬೇಡ ನಮ್ಗೆ ಹಿಟ್ಟು, ಸ್ವಲ್ಪ ನೀರಾಗಿರ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತರ್ತೀನಿ. ನೋಡಿ, ಈ ರೀತಿ ಇರ್ಬೇಕು ನಮ್ಮ ಹಿಟ್ಟು. ನೋಡಿ, ಈ ರೀತಿ ಇರ್ಬೇಕು, ದಪ್ಪ ಇರಬಾರ್ದು ಜಾಸ್ತಿ. ನೋಡಿ, ನಾವು ನಾರ್ಮಲ್ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ವಾ, ಅದೇ ಆ ಹಿಟ್ಟಿನ ಅದಕ್ಕೆ ಇರಬೇಕು. ಒಂದು ಪ್ಯಾನ್ ಬಿಸಿ ಮಾಡ್ಬಿಟ್ಟು ಇದರಲ್ಲಿ ದೋಸೆ ಮಾಡೋಣ. ತುಂಬಾ ಸುಲಭವಾಗಿ ಮಾಡುವಂತಹ ದೋಸೆ ರೆಸಿಪಿ ಇದು. ಬೆಳಿಗ್ಗೆ ಅಂದ್ರೆ ಅಕ್ಕಿ ಹುಡಿ, ಅವಲಕ್ಕಿ, ರವಾ, ಇದು 3 ಮೇನ್ ಆಗಿದ್ರೆ ಸಾಕು ನಮಗೆ. ಬೆಳಗಿನ ಬ್ರೇಕ್ಫಾಸ್ಟ್ ಈಸಿ ಆಗಿ ತಟ್ ಅಂತ ಮಾಡಿ ತಿನ್ಬಹುದು. ನೋಡಿ, ಚೆನ್ನಾಗಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಓಕೆ, ನೋಡಿ, ಇದು ರೆಡಿ ಆಗಿದೆ. ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ಅವಲಕ್ಕಿ, ರವೆ ಎಲ್ಲ ಹಾಕ್ಬಿಟ್ಟು ಮಾಡಿರುವಂತಹ ದೋಸೆ. ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಮಾಡುವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಬೇಯೋದಿಕ್ಕೆ ಆಗುವಾಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಾಕು. ಓಕೆ, ನೋಡಿ, ಇದನ್ನ ಎಬ್ಬಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ದೋಸೆ. ಆಕ್ಚುಲಿ ಇದು ತಿನ್ನೋದಿಕ್ಕೆ ನಮ್ಗೆ ಹಾಗೆ ತಿನ್ಬಹುದು, ಯಾಕಂದ್ರೆ ನಾವೆಲ್ಲ ಟೇಸ್ಟ್ಗೋಸ್ಕರ ತೆಂಗಿನ ತುರಿ, ಶುಂಠಿ, ಆಮೇಲೆ ನಿಮ್ಗೆ ಬೇಕಾದ ಇದಕ್ಕೆ ಸೇರಿಸಬಹುದು. ಅಂದ್ರೆ ಕರಿಬೇವು, ಆತರ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಬೇಕಿದ್ರು ಸೇರಿಸಬಹುದು. ನೋಡಿ, ಇಲ್ಲಿ ನಮ್ಮ ದೋಸೆ ರೆಡಿ ಆಗಿದೆ. ನೋಡಿ, ಇದೇ ರೀತಿ ಇನ್ನೊಂದು ರೆಡಿ ಮಾಡಿ ತರ್ತೀನಿ ನಾನು. ಸೇಮ್ ಅದೇ ಪ್ಯಾನ್ ಬಿಸಿ ಮಾಡ್ಬೇಕು. ಬಿಸಿ ಆಗಿದೆ ಇದು. ಅದ್ರಲ್ಲಿ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಆಯಿಲ್, ಎಣ್ಣೆನು ಸ್ಪ್ರೆಡ್ ಮಾಡಬಹುದು. ತುಪ್ಪ ಆದ್ರೆ ಸ್ವಲ್ಪ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ. ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇದನ್ನ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ. ನೆಕ್ಸ್ಟ್ ಇದನ್ನ ತೆಗಿತಾ ಇದ್ದೀನಿ. ನೋಡಿ, ನಮ್ಮ ದೋಸೆ ಎಲ್ಲ ರೆಡಿ ಆಗಿದೆ. ಎಷ್ಟು ಸಿಂಪಲ್ ಆಗಿ ನಿಮ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದಲ್ವಾ. ಈ ರೀತಿ ಮಾಡ್ಬಿಟ್ರೆ ಆಯ್ತು. ನೋಡಿ, ಓಕೆ, ನಮ್ಮ ದೋಸೆ ಎಲ್ಲ ರೆಡಿ ಆಗಿದೆ. ನೋಡಿ, ಇನ್ನು ಚಟ್ನಿ ಬೇಕಿದ್ರೆ ಚಟ್ನಿ, ಸಾಂಬಾರು, ಯಾವ್ದ್ರ ಜೊತೆ ಬೇಕಿದ್ರು ಇದನ್ನ ಸರ್ವ್ ಮಾಡ್ಬೋದು. ಇಲ್ಲ ಹಾಗೆ ಬೇಕಿದ್ರು ಇದನ್ನ ತಿನ್ಬೋದು, ತೊಂದ್ರೆ ಏನಿಲ್ಲ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಇದು. ನೋಡಿ, ಈ ರೀತಿ ಇರುತ್ತೆ ನಮ್ಮ ದೋಸೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಒಂದು ಲೈಕ್ ಕೊಟ್ಬಿಡಿ. ಅದೇ ರೀತಿ ಎಲ್ಲರ ಜೊತೆನೂ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.